ಹಾಯ್ ಗೈಸ್, ಮರಳಿ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ಗೆ. ನಾನು ನಿಮ್ಮ ಕಿರಣ್ ಗೌಡ. ನಾನಿವತ್ತು ಯಶವಂತಪುರದಲ್ಲಿರುವಂತಹ ಒಂದು ಯೂಸ್ಡ್ ಕಾರ್ ಶೋರೂಮ್ಗೆ ಬಂದಿದ್ದೀನಿ. ಇದರ ಹೆಸರು ಬಂದು ಸುದರ್ಶನ್ ಆಟೋಮೊಬೈಲ್ಸ್ ಅಂತ ಹೇಳಿ. ಸೊ ಇಲ್ಲಿಯ ಸ್ಪೆಷಾಲಿಟಿ ಏನಂತ ಹೇಳಿದ್ರೆ, ಇವರು ಬಂದು ಆಲ್ಮೋಸ್ಟ್ 30 ಇಯರ್ಸ್ ಇಂದ ಈ ಬಿಸ್ನೆಸ್ ಅಲ್ಲಿ ಇದ್ದಾರೆ. ಸೊ ಒನ್ ಆಫ್ ದಿ ಟ್ರಸ್ಟೆಡ್ ಡೀಲರ್ ಅಂತಾನೆ ಹೇಳ್ಬೋದು. ಮತ್ತೊಂದು ಸ್ಪೆಷಾಲಿಟಿ ಏನಂತ ಹೇಳಿದ್ರೆ, ಇವರು 90% ಆಫ್ ದಿ ಕೇಸಸ್ ಅಲ್ಲಿ ಕಸ್ಟಮರ್ ಟು ಬೈಯರ್ ಯಾರು ಇರ್ತಾರೆ ಅವ್ರನ್ನ ಮೀಟ್ ಮಾಡಿಸಿ ಬಿಸ್ನೆಸ್ ಮಾಡಿಸೋದ್ರಿಂದ ಆಲ್ಮೋಸ್ಟ್ ನಿಮ್ಗೆ ಒಳ್ಳೆ ಪ್ರೈಸ್ ರೇಂಜಲ್ಲೇ ಸಿಗುತ್ತೆ ಅಂತ ಹೇಳ್ಬೋದು ನಿಮ್ಮ ಒಂದು ಡ್ರೀಮ್ ಕಾರ್. ಹಾಗಿದ್ರೆ ಬನ್ನಿ ತಡ ಮಾಡದೆ ಇಲ್ಲಿಯ ಕಾರ್ಗಳು ಯಾವ ತರ ಇದೆ ಹಾಗೂ ಯಾವ್ಯಾವ ಪ್ರೈಸ್ ರೇಂಜಲ್ಲಿ ಸಿಗ್ತಿದೆ ಕಾರ್ಸ್ಗಳು ಅಂತ ಹೇಳಿ ಒಂದೊಂದಾಗೆ ನೋಡ್ತಾ ಹೋಗೋಣ. ಎಸ್, ಇವತ್ತಿನ ವಿಡಿಯೋನ ಲಕ್ಸುರಿಯಸ್ ಕಾರ್ಸ್ ಇಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ಮೊದಲಿಗೆ ನಮ್ಮ ಮುಂದೆ ಒಂದು ಅಲ್ಟ್ರಾ ಲಕ್ಸುರಿಯಸ್ ಕಾರ್ BMW 740 ಎಲ್ಲ ಇದೆ. BMW 7 ಸೀರೀಸ್ ಎಂ ಸ್ಪೋರ್ಟ್ ಗಾಡಿ ಇದು. ಗಾಡಿಯ ಟೈರ್ ಕಂಡೀಷನ್ ನೋಡ್ತಿದ್ದೀರಾ, ಆಲ್ಮೋಸ್ಟ್ 90% ಅಷ್ಟು ಅವೈಲಬಲ್ ಇದೆ. ಸೊ ಗಾಡಿಯ ಕಲರ್ ಅಂತೂ ಟಾಪ್ ನಾಚ್ ಕಲರ್ ಅಂತ ಹೇಳ್ಬೋದು, ಬ್ಲ್ಯಾಕ್ ವಿತ್ ಸನ್ರೂಫ್ ಕೂಡ ಅವೈಲಬಲ್ ಇದೆ ಈ ಗಾಡೀಲಿ. ಸೊ ಈ ಗಾಡಿಯ ಡೀಟೇಲ್ಸ್ ನೋಡೋದಾದ್ರೆ, ಈ ಗಾಡಿ ಬಂದು ಸೆಕೆಂಡ್ ಓನರ್ ಗಾಡಿ ಇದು, ಪೆಟ್ರೋಲ್ ವೆಹಿಕಲ್, 1,15,000 ಕಿಲೋಮೀಟರ್ ಡ್ರಿವನ್. ಇನ್ಶೂರೆನ್ಸ್ ಬಂದು ಲ್ಯಾಪ್ಸ್ ಆಗಿದೆ, ಇನ್ಶೂರೆನ್ಸ್ ಮಾಡಿಸ್ಕೊಡ್ತಾರೆ ಗಾಡಿ ಬಂದು ನೋಡ್ತು ಅಂತ ಹೇಳಿದ್ರೆ ನೀವು. ಸೊ ಗಾಡಿಯ ಮಾಡೆಲ್ ಬಂದು 2007 ಮಾಡೆಲ್. ಸೊ ಗಾಡಿ ನೋಡಕ್ ಈ ತರ ಕಾಣ್ತಿದೆ. ಬಾಡಿ ಲೈನಲ್ಲಂತೂ ಏನು ಸ್ಕ್ರಾಚಸ್ ಆಗಿರ್ಬೋದು, ಡೆಂಟ್ ಆಗಿರ್ಬೋದು, ಏನು ಕೂಡ ಕಾಣ್ತಿಲ್ಲ. ಇನ್ನು ಗಾಡಿಯ ಇಂಟೀರಿಯರ್ ನೋಡ್ತೀರಾ ಅಂತ ಹೇಳಿದ್ರೆ, ಇಂಟೀರಿಯರ್ ಈ ತರ ಕಾಣುತ್ತೆ ಇದು. ಸೊ ಗಾಡಿ ಅಂತೂ ತುಂಬಾನೇ ನೀಟಾಗಿ ಮೇಂಟೈನ್ ಆಗಿದೆ ಅಂತ ಹೇಳ್ಬೋದು. ಸೊ ಟಾಪ್ ಕ್ಲಾಸ್ ಲೆದರ್ ಸೀಟ್ ಕವರ್ ಇದೆ ಇದರಲ್ಲಿ. ಇಂಟೀರಿಯರ್ ಅಲ್ಲಿ ಏರ್ ಕ್ವಾಲಿಟಿ ಕಂಟ್ರೋಲ್ ಆಗಿರ್ಬೋದು, ಸ್ಟೇರಿಂಗ್ ಕಂಟ್ರೋಲ್ ಸಿಸ್ಟಮ್ಸ್ ಆಗಿರ್ಬೋದು, ಪ್ರತಿಯೊಂದು ಏನೇನಿದೆ ಎಲ್ಲ ಬರುತ್ತೆ. ಆಬ್ವಿಯಸ್ಲಿ ಇದರಲ್ಲಿ ಕ್ಲೈಮೇಟ್ ಕಂಟ್ರೋಲ್ ಆಗಿರ್ಬೋದು ಎಲ್ಲ ಬರುತ್ತೆ. ಅಂಡ್ ಇದು ಒಂದು ಆಟೋ ಟ್ರಾನ್ಸ್ಮಿಷನ್ ವೆಹಿಕಲ್, ಇದು 8 ಸ್ಪೀಡ್ ಆಟೋ ಟ್ರಾನ್ಸ್ಮಿಷನ್ ವೆಹಿಕಲ್. ಸೊ ಗಾಡಿಯ ಇಂಟೀರಿಯರ್ ಈ ತರ ಕಾಣುತ್ತೆ. ಸೊ ಪ್ಯಾಸೆಂಜರ್ ಸೀಟಿಂಗ್ ಈ ತರ ಇದೆ. ಆಬ್ವಿಯಸ್ಲಿ ತುಂಬಾನೇ ಲಕ್ಸುರಿಯಸ್ ಆಗಿದೆ ಅಂತ ಹೇಳ್ಬೋದು. ಟಾಪ್ ಕ್ಲಾಸ್ ಲಕ್ಸುರಿಯಸ್ ಕಾರ್ ಇದು. ಡಿಸೈನ್ ಅಂತೂ ಅಲ್ಟಿಮೇಟ್ ಆಗಿದೆ, ನಂಗಂತೂ ತುಂಬಾ ಇಷ್ಟ ಆಯ್ತು. ಸೊ ಈ ಗಾಡಿಯ ಬೆಲೆ ಬಂದು 12 lakhs ನೆಗೋಷಿಯಬಲ್ ಮಾಡ್ಕೊಡ್ತಾರೆ. ಐ ರಿಪೀಟ್, 12 lakhs ನೆಗೋಷಿಯಬಲ್. ನಮ್ಮ ಮುಂದಿನ ಗಾಡಿ ಬಂದು ಟೊಯೋಟಾ ಪ್ರಾಡೋ ನೋಡ್ತಿದ್ದೀವಿ. ಈ ಗಾಡಿಯ ಡೀಟೇಲ್ಸ್ ನೋಡ್ತಾ ಹೋಗೋಣ. 2008 ಮಾಡೆಲ್ ಇದು. ಸೊ ಗಾಡಿ ಈ ತರ ಕಾಣುತ್ತೆ ನಿಮ್ಗೆ. ಇಂಟೀರಿಯರ್ ನೋಡ್ತೀರಾ ಅಂತ ಹೇಳಿದ್ರೆ, ಇದರಲ್ಲೂ ಕೂಡ ಆಬ್ವಿಯಸ್ಲಿ ಒನ್ ಆಫ್ ದಿ ಲಕ್ಸುರಿಯಸ್ಟ್ ಅಂಡ್ ಒನ್ ಆಫ್ ದಿ ಸೇಫೆಸ್ಟ್ ಇಂಟೀರಿಯರ್ ಅಂತ ಹೇಳ್ಬೋದು. ಟೊಯೋಟಾದು ಇಂಟೀರಿಯರ್ಸ್ ಬಗ್ಗೆ ಮಾತಾಡಂಗೆ ಇಲ್ಲ, ತುಂಬಾನೇ ಚೆನ್ನಾಗಿರುತ್ತೆ ನಿಮಗೆ ಕಂಫರ್ಟು. ಸೊ ಇದರಲ್ಲಿ ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಬರ್ತಾ ಇದೆ. ಸೊ ಟಾಪ್ ಕ್ಲಾಸ್ ಲೆದರ್ ಸೀಟ್ ಕವರ್ ಕೂಡ ಹಾಕಿದ್ದಾರೆ. ಸೊ ಹಿಂದೆ ನೋಡ್ಬೋದು ಈ ತರ ಕಾಣುತ್ತೆ ನಿಮಗೆ. ಸೊ ಇದು ಎಷ್ಟು ಲಕ್ಸುರಿಯಸ್ ಆಗಿದೆ ಅಂತ ಹೇಳಿದ್ರೆ, ಇವನ್ ದ ಲಾಸ್ಟ್ ರೋ ಅವರು ಕೂಡ ತುಂಬಾನೇ ಆರಾಮಾಗಿ ಕುತ್ಕೊಬಹುದು, ತುಂಬಾನೇ ಸ್ಪೇಷಿಯಸ್ ಆಗಿದೆ. ಇದು ಇಂಪೋರ್ಟೆಡ್ ವೆಹಿಕಲ್, ಇದು ಇಲ್ಲೆಲ್ಲೂ ಮ್ಯಾನುಫ್ಯಾಕ್ಚರ್ ಆಗಲ್ಲ. ಟೈರ್ ಕಂಡೀಷನ್ ನೋಡ್ತಿದ್ದೀರಾ, ತುಂಬಾನೇ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ಟೈರ್ಸು. ಸೊ ಲ್ಯಾಂಡ್ ಕ್ರೂಸರ್ ಪ್ರಾಡೋ ಬ್ಯಾಡ್ಜಿಂಗ್ ನೋಡ್ತಿದ್ದೀರಾ, VX ವೇರಿಯಂಟ್ ಇದು, ಪೆಟ್ರೋಲ್ ವೆಹಿಕಲ್, 2008 ಮಾಡೆಲ್, ಸೆಕೆಂಡ್ ಓನರ್, 1,40,000 ಓಡಿದೆ. ಇನ್ಶೂರೆನ್ಸ್ ಅವೈಲಬಲ್ ಇದೆ. ಇದು ಬಂದು ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್. ಈ ಗಾಡಿಯ ಬೆಲೆ ಬಂದು 14 ಲಕ್ಷ ನೆಗೋಷಿಯಬಲ್ ಮಾಡಿಕೊಡ್ತಾರೆ, 14 lakhs ನೆಗೋಷಿಯಬಲ್. ಸೊ ಮುಂದಿನ ಗಾಡಿ ಬಂದು ಮರ್ಸಿಡೀಸ್ ಬೆನ್ಸ್ S350 ನೋಡ್ತಿದ್ದೀವಿ. ಗಾಡಿ ಅಂತೂ ಪ್ರೀಮಿಯಂ ಆಗಿದೆ ಅಂತ ಹೇಳ್ಬೋದು. ಕಲರ್ ನೋಡ್ತಿದ್ದೀರಾ, ಗ್ರೇಯಿಶ್ ಕಲರ್ ಸಕ್ಕದಾಗಿದೆ. ಸೊ ಗಾಡಿಯ ಟೈರ್ ಕಂಡೀಷನ್ ಕೂಡ ನೋಡ್ಬೋದು.
90% ಅಷ್ಟು ಟೈರಿಂಗ್ ಇದೆ ಆ್ಯಂಡ್ ಸನ್ ರೂಫ್ ಕೂಡ ಅವೈಲಬಲ್ ಇದೆ ಆ್ಯಸ್ ಯೂಶುವಲ್. ಆ್ಯಂಡ್ ಈವನ್ ಪ್ರಾಡೋದಲ್ಲೂ ಕೂಡ ಸನ್ ರೂಫ್ ಅವೈಲಬಲ್ ಇತ್ತು, ಹೇಳೋದು ಮರ್ತದೆ. ಸೊ ಗಾಡಿಯ ಕಂಡೀಷನ್ ನೋಡ್ತಿದ್ದೀರಾ ನೀವೇನೆ. ಇನ್ನು ಈ ಗಾಡಿಯ ಡೀಟೇಲ್ಸ್ ನೋಡೋದಾದ್ರೆ 2010 ಮಾಡೆಲ್ ಗಾಡಿ, ಇದು ಸಿಂಗಲ್ ಓನರ್ ವೆಹಿಕಲ್, 43,000 ಕಿಲೋಮೀಟರ್ ರನ್ ಆಗಿದೆ, ಪೆಟ್ರೋಲ್ ವೆಹಿಕಲ್ ಇದು. ಪ್ರೈಸ್ ಬಂದು 20 lakhs ನೆಗೋಷಿಯಬಲ್ ಹೇಳ್ತಿದ್ದಾರೆ. ಇವನ್ ಇದು ಕೂಡ ಆಟೋ ಟ್ರಾನ್ಸ್ಮಿಷನ್ ವೆಹಿಕಲ್, ಟಾಪ್ ಕ್ಲಾಸ್ ಇಂಟೀರಿಯರ್ ಇದೆ. ಐ ರಿಪೀಟ್, ಮರ್ಸಿಡೀಸ್ ಬೆನ್ಸ್ S350 ನ ಪ್ರೈಸ್ ಬಂದು 20 lakhs ನೆಗೋಷಿಯಬಲ್. ಇನ್ನು ಮುಂದಿನ ಗಾಡಿ ನೋಡೋದಾದ್ರೆ ನಮ್ಮ ಮುಂದೆ ಒಂದು ಹೋಂಡಾ ಅಕಾರ್ಡ್ ಇದೆ, ಪೆಟ್ರೋಲ್ ವೆಹಿಕಲ್, 2004 ಮಾಡೆಲ್, 85,000 ಕಿಲೋಮೀಟರ್ ಓಡಿದೆ, ಸೆಕೆಂಡ್ ಓನರ್ ವೆಹಿಕಲ್ ಇದು. ಇನ್ಸೂರೆನ್ಸ್ ಎಲ್ಲ ಬಂದು ಕಾಂಪ್ರಿಹೆನ್ಸಿವ್ ಇನ್ಸೂರೆನ್ಸ್ ಅವೈಲಬಲ್ ಇದೆ. ಸೊ ಗಾಡಿಯ ಇಂಟೀರಿಯರ್ ನೋಡ್ತಿದ್ದೀರಾ, ಗಾಡಿ ಕಂಡೀಷನ್ ಅಂತೂ ತುಂಬಾನೇ ನೀಟಾಗಿದೆ ಅಂತ ಹೇಳ್ಬೋದು. ಲೆದರ್ ಸೀಟ್ ಕವರ್ ಕೂಡ ಹಾಕಿದ್ದಾರೆ, ಲೆದರ್ ಸೀಟ್ಸ್ ಅವೈಲಬಲ್ ಇದೆ. ಸೊ ಹಿಂದೆ ಕೂಡ ತುಂಬಾನೇ ಕ್ಲಾಸ್ ಆಗಿದೆ ಅಂತ ಹೇಳ್ಬೋದು. ಸೊ ಗಾಡಿಯ ಟೈರ್ ಕಂಡೀಷನ್ ಕೂಡ ಚೆಕ್ ಮಾಡ್ಕೊಬೋದು ನೀವು, ತುಂಬಾನೇ ಚೆನ್ನಾಗಿದೆ ಕಂಡೀಷನ್ಸ್. ಸೊ ಈ ಗಾಡಿಯ ಬೆಲೆ ಬಂದು ಹೋಂಡಾ ಅಕಾರ್ಡ್ 2004 ನ ಬೆಲೆ ಬಂದು 3,60,000 ನೆಗೋಷಿಯಬಲ್ ಹೇಳ್ತಿದ್ದಾರೆ. 3,60,000 ಐ ರಿಪೀಟ್. ನೆಕ್ಸ್ಟ್ ನಮ್ಮ ಮುಂದೆ ಒಂದು ನಿಸಾನ್ ಸನ್ನಿ ಇದೆ, ವೈಟ್ ಕಲರ್, ಪೆಟ್ರೋಲ್ ವೆಹಿಕಲ್ ಇದು, 2011 ಮಾಡೆಲ್, ಸಿಂಗಲ್ ಓನರ್ ವೆಹಿಕಲ್, 78,000 ಓಡಿದೆ. ಇನ್ಸೂರೆನ್ಸ್ ಬಂದು ಲ್ಯಾಪ್ಸ್ ಆಗಿದೆ. ಇಫ್ ಇನ್ ಕೇಸ್ ಏನಾದರೂ ಗಾಡಿ ಬಂದು ನೋಡಿದವರು ಇಷ್ಟ ಆಯಿತು ಅಂತ ಹೇಳಿದ್ರೆ ಇನ್ಸೂರೆನ್ಸ್ ಮಾಡಿಸ್ಕೊಡ್ತಾರೆ. ಟೈರ್ ಕಂಡೀಷನ್ ಚೆಕ್ ಮಾಡ್ಕೊಬೋದು ನೀವು. ಆಲ್ಮೋಸ್ಟ್ 80% ಅಷ್ಟು ಟೈರಿಂಗ್ ಅವೈಲಬಲ್ ಇದೆ. ಸೊ ಗಾಡಿಯ ಬಾಡಿ ಲೈನ್ ಎಲ್ಲ ತುಂಬ ಚೆನ್ನಾಗಿದೆ, ದೇರ್ ಇಸ್ ನೋ ಪ್ರಾಬ್ಲಮ್ ಅಬೌಟ್ ಇಟ್. ಗಾಡಿಯ ಇಂಟೀರಿಯರ್ ನೋಡ್ತೀರಾ ಅಂತ ಹೇಳಿದ್ರೆ ಒಂದು ಟಚ್ ಪ್ಯಾನಲ್ ಮ್ಯೂಸಿಕ್ ಸಿಸ್ಟಮ್ ಕೂಡ ಅವೈಲೇಬಲ್ ಇದೆ, ಲೆದರ್ ಸೀಟ್ ಕವರ್ ಹಾಕಿದ್ದಾರೆ. ಸೊ ಇದರಲ್ಲಿ ಪವರ್ ವಿಂಡೋಸ್, ಪವರ್ ಸ್ಟೇರಿಂಗ್ ಪ್ರತಿಯೊಂದು ಅವೈಲೇಬಲ್ ಇದೆ. ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ವೆಹಿಕಲ್ ಇದು. ಸೊ ಈ ಗಾಡಿಗೆ 3 ಲಕ್ಷ ಹೇಳ್ತಿದ್ದಾರೆ, ನೆಗೋಷಿಯಬಲ್ ಮಾಡ್ಕೊಡ್ತಾರೆ. ಮುಂದಿನ ಕಾರ್ ಬಂದು ನಮ್ಮ ಮುಂದೆ ಒಂದು ಹೋಂಡಾ ಸಿವಿಕ್ ವೈಟ್ ಕಲರ್ ಪೆಟ್ರೋಲ್ ಗಾಡಿ ನೋಡ್ತಿದ್ದೀರಾ, 2009 ಮಾಡೆಲ್ ಇದು, ಸಿಂಗಲ್ ಓನರ್ ವೆಹಿಕಲ್, 92,000 ಕಿಲೋಮೀಟರ್ ರನ್ ಆಗಿದೆ. ಇನ್ಶೂರೆನ್ಸ್ ಎಲ್ಲ ಬಂದು ಅವೈಲೇಬಲ್ ಇದೆ. ಟೈರ್ ಕಂಡೀಷನ್ ಕೂಡ ಚೆಕ್ ಮಾಡ್ಕೊಬೋದು, ಆಲ್ಮೋಸ್ಟ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಅಂತಾನೆ ಹೇಳ್ಬೋದು. ಸೊ ಗಾಡಿಯ ಬಾಡಿಲೆಲ್ಲ ತುಂಬ ಚೆನ್ನಾಗಿದೆ. ಇಂಟೀರಿಯರ್ ನೋಡ್ತೀರಾ ಅಂತ ಹೇಳಿದ್ರೆ ಇದರಲ್ಲೂ ಕೂಡ ಟಾಪ್ ಕ್ಲಾಸ್ ಇಂಟೀರಿಯರ್ಸ್ ಇದೆ ಅಂತ ಹೇಳ್ಬೋದು. ಹೋಂಡಾ ಸಿವಿಕ್ ನನಗೆ ಯಾವತ್ತೂ ಲಕ್ಸುರಿಯಸ್ ಕಾರ್ಗಿಂತ ಕಮ್ಮಿ ಅಂತ ಏನು ಅನಿಸಲ್ಲ, ತುಂಬಾ ಚೆನ್ನಾಗಿದೆ ಇಂಟೀರಿಯರು. ಸೊ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲು, ಲೆದರ್ ಸೀಟ್ ಕವರು, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಎಲ್ಲ ಕೇಳಲೇಬೇಡಿ, ಬಂದೇ ಬರುತ್ತೆ. ಹೋಂಡಾ ಸಿವಿಕ್ ಬಂದು ನನಗಂತೂ ಪರ್ಸ್ನಲಿ ತುಂಬ ಇಷ್ಟ, ಸಕ್ಕತ್ತಾಗಿದೆ ಡಿಸೈನ್ ಅಂತೂ. ಫಸ್ಟ್ ಪಾರ್ಟಿ ಇನ್ಸೂರೆನ್ಸ್ ಸಿಗುತ್ತೆ ಈ ಗಾಡಿಲಿ ನಿಮಗೆ. ಎಸ್, ಈ ಗಾಡಿಯ ಬೆಲೆ ಬಂದು 4,50,000 ನೆಗೋಷಿಯಬಲ್. ಐ ರಿಪೀಟ್, 4,50,000 ಹೇಳ್ತಿದ್ದಾರೆ. ಗಾಡಿ ಕಂಡೀಷನ್ ಅಂತೂ ತುಂಬಾ ನೀಟಾಗಿದೆ, ಮ್ಯಾಟ್ ಎಲ್ಲ ತುಂಬಾ ಚೆನ್ನಾಗಿದೆ. ಸಿವಿಕ್ ಅಂತ ಬ್ಯಾಡ್ಜಿಂಗ್ ಕೂಡ ನೋಡ್ತಿದ್ದೀರಾ ಡೋರ್ಸ್ ಅಲ್ಲಿ. ಐ ರಿಪೀಟ್, ಈ ಗಾಡಿಯ ಬೆಲೆ ಬಂದು 4,50,000 ನೆಗೋಷಿಯಬಲ್. ಸಾರಿ, ಈ ರಿಟ್ಸ್ ಏನ್ ನೋಡ್ತಿದ್ದೀರಾ, ಈ ರಿಟ್ಸ್ ಆಲ್ರೆಡಿ ಸೇಲ್ ಆಗಿದೆ, ಡೆಂಟ್ಸ್ ಕೂಡ ಇದೆ. ಮುಂದಿನ ಗಾಡಿ ನಮ್ಮ ಮುಂದೆ ಒಂದು ಟೊಯೋಟಾ ಫಾರ್ಚುನರ್ ನೋಡ್ತಿದ್ದೀವಿ, 2011 ಮಾಡೆಲ್ ಇದು, ಸೆಕೆಂಡ್ ಓನರ್ ವೆಹಿಕಲ್, 1,77,000 ಕಿಲೋಮೀಟರ್ ಓಡಿದೆ. ಡೀಸೆಲ್ ವೆಹಿಕಲ್ ಇದು, 4 ವೀಲ್ ಡ್ರೈವ್ ಇದು, ಅಂದ್ರೆ ಆಫ್ ರೋಡಿಂಗ್ ವೆಹಿಕಲ್, ಆರಾಮಾಗಿ ಎಲ್ಲಿ ಬೇಕಾದ್ರೆ ಹತ್ತಿಸ್ಕೊಂಡು ಆರಾಮಾಗಿ ಹೋಗ್ಬೋದು ನೀವು. ಇನ್ಸೂರೆನ್ಸ್ ಬಂದು ಲ್ಯಾಪ್ಸ್ ಆಗಿದೆ, ಮಾಡಿಸ್ಕೊಡ್ತಾರೆ. ಫ್ಯಾನ್ಸಿ ನಂಬರ್ ಕೂಡ ಇದೆ, 0777 ಅಂತ.
ಸೊ ಗಾಡಿ ಅಂತೂ ವೈಟ್ ಆ್ಯಂಡ್ ವೈಟಲ್ಲಿ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ಇಂಟೀರಿಯರ್ ನೋಡ್ತಿದ್ದೀರಾ, ಸೊ ಟಚ್ ಪ್ಯಾನಲ್ ಮ್ಯೂಸಿಕ್ ಸಿಸ್ಟಮ್ ಇದೆ ಇದರಲ್ಲಿ. ಪ್ಯಾಸೆಂಜರ್ ಸೀಟ್ಸ್ ಎಲ್ಲ ನೋಡ್ಬೋದು. 7 ಸೀಟರ್ ವೆಹಿಕಲ್ ಇದು. ರಿವರ್ಸ್ ಕ್ಯಾಮ್ರಾ ಕೂಡ ಅವೈಲೇಬಲ್ ಇದೆ. ಸ್ಪೇಷಿಯಸ್ ಆಗಿದೆ ಅಂತ ಹೇಳ್ಬೋದು. ಗಾಡಿ ಅಂತೂ ತುಂಬಾನೇ ನೀಟಾಗಿ ಮೇಂಟೈನ್ ಆಗಿದೆ ವೆಹಿಕಲ್. ಸೊ ಈ ಒಂದು ವೆಹಿಕಲ್ಗೆ ಶೋರೂಮ್ ಅವರು ಕೋಟ್ ಮಾಡ್ತಿರೋ ಪ್ರೈಸ್ ಬಂದು 12,50,000. ಫಾರ್ಚುನರ್ 4-ವೀಲ್ ಡ್ರೈವ್ ನೋಡ್ಬೋದು. ಡೀಸೆಲ್ ವೆಹಿಕಲ್ ಇದು. ಮುಂದಿನ ಗಾಡಿ ನಮ್ಮ ಮುಂದೆ ಒಂದು ಚಾರ್ಲೆಟ್ ಸ್ಪಾರ್ಕ್ ನೋಡ್ತಿದ್ದೀವಿ. ಪೆಟ್ರೋಲ್ ವೆಹಿಕಲ್ ಇದು. 2010 ಮಾಡೆಲ್. ಟೈರ್ ಕಂಡೀಷನ್ ಚೆಕ್ ಮಾಡ್ಕೊಬೋದು. 32,000 ಡ್ರಿವನ್ ಆಗಿದೆ ಇದು. ಇನ್ಶೂರೆನ್ಸ್ ಎಲ್ಲ ಬಂದು ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಅವೈಲೇಬಲ್ ಇದೆ. ಸೆಕೆಂಡ್ ಓನರ್ ಗಾಡಿ ಇದು. ಈ ಗಾಡಿಯ ಬೆಲೆ ಬಂದು 2,25,000 ನೆಗೋಷಿಯಬಲ್. ಮುಂದಿನ ಟೈರ್ಸ್ ಕೂಡ ನೋಡ್ಬೋದು. ಇನ್ನು ಈ ವೆಹಿಕಲ್ನ ಇಂಟೀರಿಯರ್ ನೋಡ್ತೀರಾ ಅಂತ ಹೇಳಿದ್ರೆ ಈ ತರ ಕಾಣುತ್ತೆ. ಪವರ್ ವಿಂಡೋಸ್ ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ ಇದರಲ್ಲಿ. ಒಂದು ಬೇಸಿಕ್ ಮ್ಯೂಸಿಕ್ ಸಿಸ್ಟಮ್ ಅವೈಲೇಬಲ್ ಇದೆ. AC ವೆಹಿಕಲ್ ಇದು. ಐ ರಿಪೀಟ್, ಈ ಗಾಡಿಯ ಬೆಲೆ ಬಂದು 2,25,000. ಎಸ್, ಮತ್ತೊಂದು ಮರ್ಸಿಡೀಸ್ ಬೆನ್ಸ್ ನೋಡ್ತಿದ್ದೀವಿ. C220D ಕ್ಲಾಸ್ ವೆಹಿಕಲ್ ಅಂತ ಹೇಳ್ಬೋದು. ಡೀಸೆಲ್ ವೆಹಿಕಲ್ ಇದು. ಸಿಂಗಲ್ ಓನರ್ ಗಾಡಿ. ಇಂಟೀರಿಯರ್ ನೋಡ್ತೀರಾ ಅಂತ ಹೇಳಿದ್ರೆ ಈ ತರ ಇದೆ. ಟಾಪ್ ಕ್ಲಾಸ್ ಇಂಟೀರಿಯರು. ಆ್ಯಂಡ್ ನ್ಯೂ ಮಾಡೆಲ್ ಆಗಿರೋದ್ರಿಂದ ಮಾನಿಟರ್ ಕೂಡ ಇದೆ ಇದರಲ್ಲಿ. ಟಚ್ ಪ್ಯಾನಲ್ ಡಿಸ್ಪ್ಲೇ. ಸೊ ಇಂಟೀರಿಯರ್ ಅಂತೂ ಕ್ಲಾಸ್ ಆಗಿದೆ. ಟೂ 2017 ಮಾಡೆಲ್ ಇದು. ಇನ್ಶೂರೆನ್ಸ್ ಬಂದು ಲ್ಯಾಬ್ಸ್ ಆಗಿದೆ, ಮಾಡಿಸ್ಕೊಡ್ತಾರೆ. ಸೊ ಈ ಒಂದು ಟಾಪ್ ಕ್ಲಾಸ್ ಮರ್ಸಿಡೀಸ್ ಬೆನ್ಸ್ನ ಬೆಲೆ ಬಂದು 31 ಲಕ್ಷ ಹೇಳ್ತಿದ್ದಾರೆ. ನೆಗೋಷಿಯಬಲ್ ಮಾಡಿಕೊಡ್ತಾರೆ. C220D. ಟೈರ್ ಕಂಡೀಷನ್ ಕೂಡ ಚೆಕ್ ಮಾಡ್ಕೊಬೋದು. ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ ಅಂತ ಹೇಳ್ಬೋದು. ನಾಟ್ ಈವನ್ ಸಿಂಗಲ್ ಸ್ಕ್ರಾಚ್ ಕೂಡ ಎಲ್ಲೂ ಕಾಣ್ತಿಲ್ಲ ನೋಡಿ. ವಾಲ್ಯೂಮ್ ಕಂಟ್ರೋಲ್ಸು, ಸ್ಟೇರಿಂಗ್ ಅಲ್ಲಿ ಹಲವಾರು ಕಂಟ್ರೋಲ್ಸ್ ಕೂಡ ಅವೈಲೇಬಲ್ ಇದೆ. ಆಟೋ ಟ್ರಾನ್ಸ್ಮಿಷನ್ ವೆಹಿಕಲ್ ಇದು. ನೋಡ್ತಿದ್ರಲ್ಲ, ಸಕ್ಕತ್ತಾಗಿದೆ ಇಂಟೀರಿಯರು. ಎಸ್, ಮುಂದಿನ ಗಾಡಿ ನೋಡೋದಾದ್ರೆ ಹ್ಯುಂಡೈ i10 ಸ್ಪೋರ್ಟ್ಸ್ ನೋಡ್ತಿದೀವಿ. ನಮ್ಮ ಮುಂದೆ ಒಂದು ಹ್ಯುಂಡೈ i10 ಸ್ಪೋರ್ಟ್ಸ್ ಇದೆ. 1.2 ಲೀಟರ್ ಇಂಜಿನ್ ಇದು. ಪೆಟ್ರೋಲ್ ವೆಹಿಕಲ್. 2010 ಮಾಡೆಲ್. ಸೆಕೆಂಡ್ ಓನರ್ ಆಗಿದೆ ಇದು. 88,000 ಕಿಲೋಮೀಟರ್ ರನ್ ಆಗಿದೆ. ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಅವೈಲೇಬಲ್ ಇದೆ. ನಾಟ್ ಫಸ್ಟ್ ಪಾರ್ಟಿ, ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಅವೈಲೇಬಲ್ ಇದೆ. ಈ ಗಾಡಿಯ ಬೆಲೆ ಬಂದು 3,25,000 ಹೇಳ್ತಿದ್ದಾರೆ. ಇಂಟೀರಿಯರ್ ನೋಡ್ಬೋದು ನೀವು. ಲೆದರ್ ಸೀಟ್ ಕವರ್ ಹಾಕಿದ್ದಾರೆ. ಒಂದು ಬೇಸಿಕ್ ಮ್ಯೂಸಿಕ್ ಸಿಸ್ಟಮ್ ಅವೈಲೇಬಲ್ ಇದೆ. ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ವೆಹಿಕಲ್ ಇದು. ಸೊ ಇದರಲ್ಲಿ ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಪ್ರತಿಯೊಂದು ಬರುತ್ತೆ. ಸೊ ಈ ಗಾಡಿಯ ಬೆಲೆ ಬಂದು ಐ ರಿಪೀಟ್ 3,20,000 ನೆಗೋಷಿಯಬಲ್. ಮುಂದಿನ ಗಾಡಿ ನೋಡೋದಾದ್ರೆ ಮತ್ತೊಂದು ಹ್ಯುಂಡೈ i20 ನೋಡ್ತಿದ್ದೀವಿ ಇಲ್ಲಿ. ಹ್ಯುಂಡೈ i20 ಡೀಟೇಲ್ಸ್ ನೋಡೋದಾದ್ರೆ 2010 ಮಾಡೆಲ್ ಇದು. ಸಿಂಗಲ್ ಓನರ್ ವೆಹಿಕಲ್. 85,000 ಕಿಲೋಮೀಟರ್ ರನ್ ಆಗಿದೆ. ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಅವೈಲೇಬಲ್ ಇದೆ. ಗಾಡಿಯ ಬೆಲೆ ಬಂದು 3,80,000 ನೆಗೋಷಿಯಬಲ್ ಹೇಳ್ತಿದ್ದಾರೆ. ಗಾಡಿಯ ಬಾಡಿ ಲೈನ್ ಎಲ್ಲ ಚೆನ್ನಾಗಿದೆ.
ಇಂಟೀರಿಯರ್ ನೋಡ್ತೀರಾ ಅಂತ ಹೇಳಿದ್ರೆ ಈ ತರ ಕಾಣುತ್ತೆ ಇಂಟೀರಿಯರು. ತುಂಬಾನೇ ನೀಟಾಗಿ ಮೇಂಟೈನ್ ಆಗಿದೆ ಇಂಟೀರಿಯರ್ ಅಂತ ಹೇಳ್ಬೋದು. ಇದರಲ್ಲೂ ಕೂಡ ಪವರ್ ವಿಂಡೋ, ಪವರ್ ಸ್ಟೀರಿಂಗ್, AC ಪ್ರತಿಯೊಂದು ಅವೈಲೇಬಲ್ ಇದೆ. ಒಂದು ಬೇಸಿಕ್ ಮ್ಯೂಸಿಕ್ ಸಿಸ್ಟಮ್ ಇದೆ. ಸೊ ಗಾಡಿ ಕಂಡೀಷನ್ ಚೆನ್ನಾಗಿದೆ ಓವರ್ ಆಲ್. ನೋಡಿ ಇನ್ನೊಂದ್ಸಲಿ. ಎಸ್, ಈ ಗಾಡಿಯ ಬೆಲೆ ಬಂದು 3,80,000. ಟೈರ್ ಕಂಡೀಷನ್ ನೋಡ್ಕೊಬಹುದು. ಸೊ Hyundai i20 ನ ಬೆಲೆ ಬಂದು 3,80,000 ನೆಗೋಷಿಯಬಲ್. ಒಂದು ಬ್ರ್ಯಾಂಡ್ ನ್ಯೂ ರೆಡ್ ಕಲರ್ ಸ್ವಿಫ್ಟ್ ನೋಡ್ತಿದ್ದೀವಿ. ಸ್ವಿಫ್ಟ್ ZDI ಆಟೋ ಟ್ರಾನ್ಸ್ಮಿಷನ್ ವೆಹಿಕಲ್ ಇದು, 2018 ಮಾಡೆಲ್. ಇಂಟೀರಿಯರ್ ನೋಡ್ತೀರಾ ಅಂದರೆ ಈ ಥರ ಇದೆ. ಟಚ್ ಪ್ಯಾನಲ್ ಮ್ಯೂಸಿಕ್ ಸಿಸ್ಟಮ್ ಕಂಪ್ನಿ ಕಡೆಯಿಂದ ಬಂದಿರೋದು. ಸೀಟ್ಸ್ ಎಲ್ಲ ಕಂಪ್ನಿ ಕಡೆಯಿಂದ ಬಂದಿರೋದು. ಚೆನ್ನಾಗಿದೆ ಅಂತ ಹೇಳ್ಬೋದು ಈ ಒಂದು ಮಾಡೆಲ್ನ ಇಂಟೀರಿಯರು. ಸೊ ಆಟೋ ಟ್ರಾನ್ಸ್ಮಿಷನ್ ವೆಹಿಕಲ್ ಇದು ಆಗಲೇ ಹೇಳ್ದಾಗೆ. ಇನ್ಶೂರೆನ್ಸ್ ಬಂದು ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಅವೈಲೇಬಲ್ ಇದೆ. 60,000 ಕಿಲೋಮೀಟರ್ ರನ್ ಆಗಿದೆ. ಸಿಂಗಲ್ ಓನರ್ ವೆಹಿಕಲ್ ಇದು. ಚೆರಿ ರೆಡ್ ಕಲರ್ ನೋಡ್ತಿದ್ದೀರಾ, ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಕಲರ್ ಆಗಿರ್ಬೋದು, ಬಾಡಿ ಲೈನ್ ಆಗಿರ್ಬೋದು, ಎಲ್ಲೂ ಕೂಡ ಒಂದು ಸ್ಕ್ರಾಚಸ್ ಕೂಡ ಕಾಣ್ತಿಲ್ಲ. ಈ ಗಾಡಿಯ ಬೆಲೆ ಬಂದು ಐ ರಿಪೀಟ್ 7,50,000 ನೆಗೋಷಿಯಬಲ್. ಮುಂದಿನ ಗಾಡಿ ಮತ್ತೊಂದು ಓಲ್ಡ್ ಮಾಡೆಲ್ ಸ್ವಿಫ್ಟ್ ನೋಡ್ತಿದ್ದೀವಿ. ಸ್ವಿಫ್ಟ್ VDI 2010 ಮಾಡೆಲ್ ಇದು. ಸೆಕೆಂಡ್ ಓನರ್ ವೆಹಿಕಲ್. ಮ್ಯಾಕ್ ಕೂಡ ಅವೈಲೇಬಲ್ ಇದೆ, ಇದರಲ್ಲಿ ತೋರಿಸ್ತೀನಿ. ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಅವೈಲೇಬಲ್ ಇದೆ. ಇಂಟೀರಿಯರ್ ನೋಡ್ತೀರಾ ಅಂತ ಹೇಳಿದ್ರೆ ಒಂದು ಬೇಸಿಕ್ ಮ್ಯೂಸಿಕ್ ಸಿಸ್ಟಮ್ ಇದೆ. ಫ್ರಂಟ್ ಟು ಬ್ಯಾಕ್ ಎರಡೂ ಕೂಡ ಪವರ್ ವಿಂಡೋಸ್ ಬರುತ್ತೆ. ಪವರ್ ಸ್ಟೀರಿಂಗ್ ಆಬ್ವಿಯಸ್ಲಿ ಬರುತ್ತೆ ಇದರಲ್ಲಿ. ಸ್ವಿಫ್ಟ್ VDI ಇದು ಡೀಸೆಲ್ ವೆಹಿಕಲ್. ಇನ್ಶೂರೆನ್ಸ್ ಎಲ್ಲ ಬಂದು ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಇದೆ. ಆವಾಗಲೇ ಹೇಳ್ದಾಗೆ 85,000 ಕಿಲೋಮೀಟರ್ ರನ್ ಆಗಿದೆ ಇದು. ಚೆನ್ನಾಗಿದೆ ಅಂತ ಹೇಳ್ಬೋದು. ಕಲರು ಸಣ್ಣ ಪುಟ್ಟ ಸ್ಕ್ರಾಚಸ್ ಇದೆ, ಬಾಡಿ ಲೈನಲ್ಲಿ ಕಾಣ್ತಿದೆ. ಸೊ ಮ್ಯಾಗ್ ವೀಲ್ ಕೂಡ ಹಾಕಿದ್ದಾರೆ, ಆಗಲೇ ಹೇಳ್ದಾಗೆ. ಟೈರ್ ಕಂಡೀಷನ್ ಕೂಡ ಚೆನ್ನಾಗಿದೆ. ಎಸ್, ಈ ಗಾಡಿಯ ಬೆಲೆ ಬಂದು 3,50,000 ನೆಗೋಷಿಯಬಲ್ ಮಾಡಿಕೊಡ್ತಾರೆ. ಐ ರಿಪೀಟ್ 3,50,000 ನೆಗೋಷಿಯಬಲ್. ಮುಂದಿನ ಗಾಡಿ ನಮ್ಮ ಮುಂದೆ ಒಂದು Hyundai ಸ್ಯಾಂಟ್ರೋ ನೋಡ್ತಿದ್ದೀವಿ. ಸ್ಯಾಂಟ್ರೋ ಬಂದು ಪೆಟ್ರೋಲ್ ವೆಹಿಕಲ್, 2006 ಮಾಡೆಲ್ ಇದು. ಸಿಂಗಲ್ ಓನರ್ ವೆಹಿಕಲ್. 65,000 ಹೊಡಿದೆ. FC ಇನ್ಶೂರೆನ್ಸ್ ಎಲ್ಲ ಮಾಡಿಸ್ಕೊಡ್ತಾರೆ. FC ಇನ್ಶೂರೆನ್ಸ್ 2 ಲ್ಯಾಪ್ಸ್ ಆಗಿದೆ. ಈ ಗಾಡಿಯ ಬೆಲೆ ಬಂದು 1,75,000 ನೆಗೋಷಿಯಬಲ್ ಮಾಡಿಕೊಡ್ತಾರೆ. ಗಾಡಿಯ ಕಂಡೀಷನ್ ನೋಡ್ಬೋದು ನೀವೇನೆ. ಗಾಡಿಯ ಇಂಟೀರಿಯರ್ ನೋಡ್ಬೋದು. ಲೆದರ್ ಸೀಟ್ ಕವರ್ ಹಾಕಿದ್ದಾರೆ. ಸ್ವಲ್ಪ ಗಾಡಿಯ ಇದೇನು ನೋಡ್ತಿದ್ದೀರಾ, ಡ್ಯಾಶ್ ಬೋರ್ಡ್ ಎಲ್ಲ ಸ್ವಲ್ಪ ಫೇಡ್ ಔಟ್ ಆಗಿದೆ ಕಲರು. ಗಾಡಿ ಒಂದ್ಸಲಿ ಟೆಸ್ಟ್ ಡ್ರೈವ್ ಮಾಡಿ ನೀವು ಚೆಕ್ ಮಾಡಿ ತಗೊಬೋದು. ಪವರ್ ವಿಂಡೋಸ್ ಕೂಡ ಬರುತ್ತೆ ಇದರಲ್ಲಿ. ಸ್ಯಾಂಟ್ರೋ ಜಿಂಗ್ ಪೆಟ್ರೋಲ್ ವೆಹಿಕಲ್. ಐ ರಿಪೀಟ್, ಈ ಗಾಡಿಯ ಬೆಲೆ ಬಂದು 1,75,000. ಮುಂದಿನ ಗಾಡಿ ಬಂದು ಮಾರುತಿ ಈಕೋ ನೋಡ್ತಿದ್ದೀರಾ. 5 ಸೀಟರ್ ವೆಹಿಕಲ್ ಇದು, 2019 ಮಾಡೆಲ್. ಸಿಂಗಲ್ ಓನರ್ ಪೆಟ್ರೋಲ್ ವೆಹಿಕಲ್. ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಅವೈಲೇಬಲ್ ಇದೆ. ಒಂದು ಏರ್ ಬ್ಯಾಗ್, ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ. ಪವರ್ ಸ್ಟೇರಿಂಗ್ ಬರಲ್ಲ ಇದರಲ್ಲಿ. ABS ಬರುತ್ತೆ ಆ್ಯಂಡ್ ಪವರ್ ವಿಂಡೋಸ್ ಕೂಡ ಬರಲ್ಲ. ಇಂಟೀರಿಯರ್ ನೋಡ್ಬೋದು. 5 ಸೀಟರ್ ವೆಹಿಕಲ್ ಇದು. ಹಿಂದೆ ನಿಮಗೆ ಲಗೇಜ್ ಸ್ಪೇಸ್ ಬರುತ್ತೆ. ಪವರ್ ವಿಂಡೋಸ್ ಬರಲ್ಲ, ಆಲ್ರೆಡಿ ಹೇಳ್ದಾಗೆ. ಈ ಗಾಡಿಯ ಬೆಲೆ ಬಂದು 4,40,000. ಒಂದು ಟಚ್ ಪ್ಯಾನಲ್ ಮ್ಯೂಸಿಕ್ ಸಿಸ್ಟಮ್ ಕೂಡ ಅವೈಲೇಬಲ್ ಇದೆ.
ಐ ರಿಪೀಟ್, ಈ ವೆಹಿಕಲ್ನ ಬೆಲೆ ಬಂದು 4,40,000. ವಿಡಿಯೋ ಕೊನೆಯದಾಗಿ ಒಂದು ವೆಹಿಕಲ್ ನೋಡ್ತಿದ್ದೀರಾ, ಹ್ಯುಂಡೈ ಇಯಾನ್. LPG ಆರ್ ಪೆಟ್ರೋಲ್ ಆಪ್ಷನ್ ಇದೆ ಇದರಲ್ಲಿ. LPG ಹಾಕ್ಸಿದ್ದಾರೆ. 2012 ಮಾಡೆಲ್ ಇದು. ಟೈರ್ ಕಂಡೀಷನ್ ನೋಡ್ಬೋದು. ಸಿಂಗಲ್ ಓನರ್ ವೆಹಿಕಲ್ ಇದು. 57,000 ಓಡಿದೆ. ಇನ್ಶೂರೆನ್ಸ್ ಎಲ್ಲ ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಅವೈಲಬಲ್ ಇದೆ. ಗಾಡಿಯ ಬಾಡಿ ಲೈನ್ ಎಲ್ಲ ನೋಡ್ಕೊಬೋದು. ತುಂಬಾ ಚೆನ್ನಾಗಿದೆ. ವೆಲ್ ಮೇಂಟೈನ್ಡ್ ವೆಹಿಕಲ್ ಅಂತ ಹೇಳ್ಬೋದು. ಸೊ ಈ ಗಾಡಿಯ ಬೆಲೆ ಬಂದು 3,40,000. ಇಂಟೀರಿಯರ್ ಕೂಡ ನೋಡ್ಕೊಳ್ಳಿ. ಒಂದು ಬೇಸಿಕ್ ಮ್ಯೂಸಿಕ್ ಸಿಸ್ಟಮ್ ಇದೆ. ಪವರ್ ವಿಂಡೋಸು, ಪವರ್ ಸ್ಟೇರಿಂಗ್ ಪ್ರತಿಯೊಂದು ಬರುತ್ತೆ ಇದರಲ್ಲಿ. ಸೀಟಿಂಗ್ ಈ ತರ ಕಾಣ್ತಿದೆ. ಸೊ ಈ ಗಾಡಿಯ ಬೆಲೆ ಬಂದು ಐ ರಿಪೀಟ್, ಈ ಗಾಡಿಯ ಬೆಲೆ ಬಂದು 3,40,000 ನೆಗೋಷಿಯಬಲ್. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್ ಬಾಯ್.